ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇಟ್ಸ್ ಬೀನ್ ರಿಯಲಿ ಲಾಂಗ್ ನಾನೊಂದು ವ್ಲಾಗ್ ಮಾಡಿ. ಇಟ್ಸ್ ಮೋರ್ ದ್ಯಾನ್ ಅ ಮಂತ್, 1.5 months ಆಗ್ತಾ ಬಂತು ಅನಿಸುತ್ತೆ. ಜುಲೈ 10th or 11th ಐ ಥಿಂಕ್ ನಾನು ಲಾಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದು. ಆಫ್ಟರ್ ದಟ್ ವೇರಿಯಸ್ ರೀಸನ್ಸಿಂದ ನನ್ನ ಕೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಥವಾ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ there are some good reasons and some not that good reasons. ಸೊ ಏನಾಯ್ತಪ್ಪ ಅಂತಂದರೆ ನನ್ನ ಲಾಸ್ಟ್ ವ್ಲಾಗ್ ಹಾಕಿದ್ಮೇಲೆ ಐ ಥಿಂಕ್ ಮೋಸ್ಟ್ ಆಫ್ ಯು ಆಲ್ ನೋ ದಟ್ ಐ ಹ್ಯಾವ್ ಅ ಪಗ್, ಚೀಕು ಅಂತ. ಸೊ ಚೀಕು July 16th ಲಾಸ್ಟ್ ಹಿಮ್. ಹಿ ಲೆಫ್ಟ್ ಅಸ್ ಆಲ್. ಸೊ ಚೀಕು ಹೋದ್ಮೇಲೆ ಇಟ್ ವಾಸ್ ರಿಯಲಿ ಅದರಿಂದ ಆ ಒಂದು ಶಾಕಿಂದ ಆ ಒಂದು ಫೇಸಿಂದ ಆಚೆ ಬರೋಕ್ಕೆ ಟುಕ್ ಅ ಲಾಟ್ ಆಫ್ ಟೈಮ್. ಸೊ ನಾನು ಅಲ್ಲಿಂದ ಆಲ್ಮೋಸ್ಟ್ ಒಂದು 2 weeks ಮೇಲೆ ಆಯಿತು ಅಲ್ಲಿಂದ ಆಚೆ ಬರೋಕ್ಕೆ. ಆ್ಯಂಡ್ ಸ್ಟಿಲ್ ಇನ್ನೂ ಇಟ್ಸ್ ನಾಟ್ ಈಸಿ ಅದರಿಂದ ಆಚೆ ಬರೋಕ್ಕೆ. ಬಟ್ ಬಿಫೋರ್ ದ್ಯಾಟ್ ಓನ್ಲಿ ಲೈಕ್ ನನಗೆ July 15th 14th ಲೈಕ್ ಐ ಹ್ಯಾಡ್ ಅ ಪ್ಲ್ಯಾನ್. ನನಗೆ ಪ್ಲ್ಯಾನ್ ಇನ್ ದ ಸೆನ್ಸ್ ಚಿಕ್ಕ ವಯಸ್ಸಿಂದನೇ ನನಗೊಂದು ಡ್ರೀಮ್ ಇತ್ತು ದಟ್ ಐ ವಾಂಟ್ ಟು ಸ್ಟಾರ್ಟ್ ಸಮಥಿಂಗ್ ಆಫ್ ಮೈ ಓನ್, ನನ್ನದೇ ಓನ್ ಅಂತ ಒಂದು ಬಿಸ್ನೆಸ್ ಸ್ವಂತವಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಲೈಕ್ ತುಂಬಾ ಆಸೆ ಇತ್ತು. ಬಟ್ ಅದಕ್ಕೋಸ್ಕರನೇ ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಅಗೇನ್ ಯಾರೂ ಸಪೋರ್ಟಿಗೆ ಇರಲಿಲ್ಲ ಅಥವಾ ಲೈಕ್ ಧೈರ್ಯ ಇರಲಿಲ್ಲ ಅಂತ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಪೋಸ್ಟ್ ದಟ್ ಐ ಡಿಡ್ ಮೈ ಮಾಸ್ಟರ್ಸ್ ಆದಮೇಲೂ ಓನಾಗಿ ಏನಾದರೂ ಮಾಡಬೇಕು ಅಂತ ತುಂಬ ಇತ್ತು. ಬಟ್ ಏನು ಮಾಡಬೇಕು ಅಂತ ಐಡಿಯಾನೂ ಇರಲಿಲ್ಲ, ಯಾವ ಥರ ಮಾಡಬೇಕು ಅಂತಲೂ ಐಡಿಯಾ ಇರಲಿಲ್ಲ. ದೆನ್ ರೀಸೆಂಟಾಗಿ ನನ್ನ ಕಡೆ ವರ್ಕ್ ಮಾಡ್ತಾಯಿದ್ದೆ. ಬಟ್ ನನಗೂ ಮತ್ತು ವರ್ಕ್ ಕಲ್ಚರ್ಗೂ ಆಗಿ ಬರಲಿಲ್ಲ. ವೈ? ಬಿಕಾಸ್ ಒಬ್ವಿಯಸ್ಲಿ ಕಾರ್ಪೊರೇಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ದೇರ್ ಆರ್ ಲಾಟ್ಸ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಇಟ್ಸ್ ಟೂ ಟಾಕ್ಸಿಕ್. ಸೊ ಅಲ್ಲಿ ಆ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋರು ಯಾರು ಅಂತಂದರೆ ಯಾರ್ಯಾರು ಬಕೆಟ್ ಹಿಡ್ಕೊಂಡಿರ್ತಾರಲ್ವ ಅಂಥವ್ರು ಮಾತ್ರನೇ. ಸೊ ಬಕೆಟ್ ಹಿಡಿಯೋದಕ್ಕೂ ನಮಗೂ ತುಂಬ ದೂರ, ಚಾನ್ಸೇ ಇಲ್ಲ, ಅದೆಲ್ಲ ಡ್ರೀಮಲ್ಲೂ ಕೂಡ ನಡೆಯಲ್ಲ. ಸೊ ಇವತ್ತಿಗೂ ಯಾರಲ್ಲಿ ಒಬ್ಬರೋ ಇಬ್ಬರೂ ಬಿಟ್ಟು ಬಕೆಟ್ ಹಿಡಿಯೋರು ಮಾತ್ರನೇ ಅಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು. ಸೊ ದ್ಯಾಟ್ ಈಸ್ ದ ರೀಸನ್ ನನಗೆ ಆ ಥರ ಒಂದು ಪ್ಲೇಸಲ್ಲಿ ಆ ಥರ ಒಂದು ಟಾಕ್ಸಿಕ್ ಇರೋವಂಥ ಜಾಗದಲ್ಲಿ ವರ್ಕ್ ಮಾಡೋಕ್ಕೆ ಲೈಕ್ ಇಷ್ಟ ಆಗ್ತಿರಲಿಲ್ಲ. ದೆನ್ ಎನಿವೆ ಐ ವಾಸ್ ಲೈಕ್ ಪ್ಲ್ಯಾನಿಂಗ್ ಲಾಟ್ ಆಫ್ ಥಿಂಗ್ಸ್. July 15th ಆ್ಯಕ್ಚುಲಾಗಿ ನಾನು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿದ್ದು ಎಲ್ಲ July 15th ರಾತ್ರಿವರೆಗೂ ಕಂಪ್ಲೀಟ್ ಪ್ಲ್ಯಾನಿಂಗ್ ಮಾಡಿದ್ದೆ, ಅದನ್ನು ಹೇಳಿದೆ. ಆ್ಯಂಡ್ ನಮ್ಮ ಮನೇಲೂ ಎಲ್ಲ ಸಪೋರ್ಟ್ ಸಿಕ್ಕಿತ್ತು. ಬಟ್ July 16th ಅರ್ಲಿ ಮಾರ್ನಿಂಗ್ ಐ ಲಾಸ್ಟ್ ಚಿಕ್ಕುಗೆ ಹುಷಾರಿರಲಿಲ್ಲ ಅಂತಲ್ಲ, ಜಸ್ಟ್ ಹಲ್ಲು ನೋವಿತ್ತು ಅವನಿಗೆ. ಹಲ್ಲನ್ನ ಕಿತ್ತಿಸ್ಬೇಕು ಅಂತ ಹೇಳಿದ್ರು. ಹಲ್ಲನ್ನ ಕಿತ್ತಿಸಿದ್ವಿ, ಅನಸ್ತೇಷಿಯಾ ಹಾಕಿ ಹಲ್ಲನ್ನ ತೆಗ್ಸಿದ್ವಿ. ಬಟ್ ಅದಾದಮೇಲಿಂದ ಸ್ವಲ್ಪ ಪೇಲ್ ಆಗಿದ್ದ ಅವನು. ಅದಾಗಿ 15 days ಹಿ ವಾಸ್ ಲೈಕ್ ಓಕೆ, ಸ್ವಲ್ಪ ರಿಕವರ್ ಆಗ್ತಾ ಬರ್ತಿದ್ದ. ಬಟ್ July 16th ಆಲ್ ಆಫ್ ಅ ಸಡನ್ ಮಾರ್ನಿಂಗ್ ಹಿ ಡಿಂಟ್ ವೇಕ್ ಅಪ್. ಸೊ ನಾನು ಎದ್ದೇ ಇರ್ತಿದ್ದೆ ಡೈಲಿ ನೈಟ್ ಅವನಿಗೋಸ್ಕರ. ಆ ಒಂದು 1/2 hour ಗ್ಯಾಪಲ್ಲಿ ನನಗೆ ಗೊತ್ತಿಲ್ಲದೆ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಮಾರ್ನಿಂಗ್ ಅರೌಂಡ್ 5 o'clock ಸಮಥಿಂಗ್ ಅಯ್ಯೋ ಮಲ್ಕೊಂಡ್ಬಿಟ್ನಲ್ಲ ನಾನು ಅಂತ ಹೇಳಿಬಿಟ್ಟು ಸಡನ್ನಾಗಿ ಎದ್ದೆ. ಆ್ಯಂಡ್ ಹಿ ವಾಸ್ ಇನ್ ದೇರ್, ಹಿ ಡಿಂಟ್ ವೇಕ್ ಅಪ್. ದೆನ್ ಅಲ್ಲಿಂದ 15 days ಮೇಲೆ ನಾನು ಅದನ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ ಆಯಿತು. ಬಟ್ ಆಗ್ತಾ ಇರಲಿಲ್ಲ, ಮನೇಲಂತೂ ಇರೋಕ್ಕಾಗ್ತಿರ್ಲಿಲ್ಲ. ಆಚೆ ಹೋಗ್ತಿದ್ದೆ, ಮನೇಲಂತೂ ಇರೋಕ್ಕೆ ಆಗ್ತಿರ್ಲಿಲ್ಲ ನನಗೆ, ಅದರಿಂದ ಆಚೆ ಬರೋಕ್ಕೆ ಆಗ್ತಿರ್ಲಿಲ್ಲ. ದೆನ್ ಐ ಥಾಟ್ ಲೈಕ್ ನನ್ನ ಫೋಕಸ್ನ ಶುಡ್ ಏನಂತಾರೆ ಬೇರೆ ಕಡೆ ಹಾಕಬೇಕು ಅಂದಾಗ ದೆನ್ ಐ ಡಿಸೈಡೆಡ್ ಲೈಕ್ ನನಗೇನು ಪ್ಲ್ಯಾನ್ ಮಾಡಿದ್ದೆ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ. ಜಸ್ಟ್ ಇನ್ 15 days August 1st ನಾನು ಪ್ರಾಪರಾಗಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೈ ಗಾಡ್ಸ್ ಗ್ರೇಸ್, ಡೆಫಿನೆಟ್ಲಿ ಇಟ್ಸ್ ಆಲ್ ಗಾಡ್ಸ್ ಟೈಮಿಂಗ್. ಸೊ ಇಷ್ಟು ವರ್ಷದಿಂದ ಅಂದ್ಕೊಂಡು ಬಂದಿದ್ದೆ, ಬಟ್ ಆಗಿರಲಿಲ್ಲ. ಸೊ ಐ ವಾಂಟೆಡ್ ಟು ಸ್ಟಾರ್ಟ್ ಸಮಥಿಂಗ್ ವೆರಿ ಸ್ಮಾಲ್. ಲೈಕ್ ತುಂಬ ದೊಡ್ಡದಾಗಿ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್
ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಿಸ್ನೆಸ್ ಅಂದರೆ ಏನೂ ಗೊತ್ತಿಲ್ಲ, ಹೇಗೆ ನಡೆಯುತ್ತೆ, ಏನು ಮಾಡಬೇಕು, ನಥಿಂಗ್. ಐ ಹ್ಯಾವ್ ನೋ ಕ್ಲೂ. ಸೊ ನಾನೇನೋ ಜಾಸ್ತಿ ದೊಡ್ಡದಾಗಿ ಮಾಡಿ, ಜಾಸ್ತಿ ಇನ್ವೆಸ್ಟ್ ಮಾಡಿ, ಆ್ಯಂಡ್ ಆಮೇಲೆ ಅದು ಚೆನ್ನಾಗಿ ವರ್ಕೌಟ್ ಆಗಲಿಲ್ಲ ಅಂತ ಅಂದಾಗ ವೈ ಶುಡ್ ಐ ಬೇರ್, ಐ ಮೀನ್ ಆ ಲಾಸ್ ಆಗಿರ್ಬೋದು, ಆ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ದಟ್ ಶುಡಂಟ್ ಹ್ಯಾಪನ್ ಅಂತ ಹೇಳಿಬಿಟ್ಟು ಐ ವಾಂಟೆಡ್ ಟು ಸ್ಟಾರ್ಟ್ ಸಮಥಿಂಗ್ ವೆರಿ ಸ್ಮಾಲ್. ಸೊ ನನ್ನ ಬಡ್ಜೆಟ್ ಇದ್ದಿದ್ದು ಲೈಕ್ ನಾನು ಒಂದು 1 lakh 2 lakhಲ್ಲಿ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಬಟ್ ಅಲ್ಟಿಮೇಟ್ಲಿ 1-2 lakh ಪ್ಲ್ಯಾನ್ ಇರಲಿಲ್ಲ ನಂದು. ವೆರಿ ಸ್ಮಾಲ್ ಬಡ್ಜೆಟಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಎಸ್, ಜಾಸ್ತಿನೇ ಆಯಿತು ಓವರ್ ಆಲ್. ಸೊ ದೆನ್ ಐ ವಾಂಟೆಡ್ ಟು ಸ್ಟಾರ್ಟ್ ಲೈಕ್ ಅ ಸ್ಮಾಲ್ ಕೆಫೆ ಥರ, ಆ್ಯಂಡ್ ಐ ಡಿಡ್ ಇಟ್. ಸೊ August 1st ಪ್ಲ್ಯಾನ್ ಮಾಡಿದೆ, ಜಾಗ ನೋಡಿದೆ, ಪರ್ಚೇಸ್ ಮಾಡಿದೆ, ಎವ್ರಿಥಿಂಗ್ ಐ ಡಿಡ್. ಆ್ಯಂಡ್ ಬೈ August 15th ವಿತ್ ಲಾಟ್ಸ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಹಾರ್ಡ್ ವರ್ಕ್ ಅದನ್ನ ಓಪನ್ ಮಾಡಿದೆ. ಬಟ್ ಎಸ್, ನನಗೆ ರೈಟ್ ಸಪೋರ್ಟ್ ರೈಟ್ ಟೈಮಲ್ಲಿ ಸಿಕ್ಕಿದ್ದಕ್ಕೋಸ್ಕರ ನಾನು ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡೋಕ್ಕಾಯಿತು. ಆ್ಯಂಡ್ ಗೈಸ್, ನನ್ನ ಕೆಫೆ ಹೆಸರು ಬಂದುಬಿಟ್ಟು ಚೀಕೂಸ್ ಕೆಫೆ ಅಂತ. ಸೊ ಮನೇಲಿ ಯಾವಾಗ್ಲೂ 24 hours 365 days ನಾನು ಚೀಕು ಜೊತೆಗೆ ಇರ್ತಿದ್ದೆ, ಚೀಕುಗೋಸ್ಕರನೇ ಇರ್ತಿದ್ದೆ. ಚೀಕು. ಸೊ ಮೈ ಎಂಟೈರ್ ವರ್ಲ್ಡ್, ಎಂಟೈರ್ ಲೈಫ್ ವಾಸ್ ಚೀಕು. ಸೊ ಈಗ ಚೀಕು ಇಲ್ಲ, ನನಗೆ ಲೈಫಲ್ಲಿ ಒಂದು ಪರ್ಪಸ್ಸೇ ಇಲ್ದಿರಂಗಾಯಿತು. ಸೊ ನನ್ನ ಕೆಫೆ ಹೆಸರು ಚೀಕೂಸ್ ಕೆಫೆ ಅಂತ ಇಟ್ಟೆ. ನಾವು ಮೈ ಓನ್ಲಿ ಪರ್ಪಸ್ ಇಸ್ ಟು ಅಗೇನ್ ಚೀಕುಗೋಸ್ಕರನೇ ಇರಬೇಕು ಅಂತ ಚೀಕೂಸ್ ಕೆಫೆ ಅಂತ ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಏನಂತಾರೆ, ಟೂ ಹಾರ್ಡ್ ಇಟ್ ವಾಸ್ ಗೈಸ್. ಸೊ ಹೇಗೆ ಇದ್ರದ್ದು ಪ್ರಾಸೆಸ್ ಇತ್ತು, ಲೈಕ್ ಫ್ಯೂ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ನಾನು ಅದನ್ನು ಹೇಗೆ ರೀಕ್ರಿಯೇಟ್ ಮಾಡಿದೆ, ಅದನ್ನ ಹೇಗೆ ನಾನು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರೋ ಥರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಸೊ ಜಸ್ಟ್ ಗೈಸ್ ಹ್ಯಾವ್ ಅ ಲುಕ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಗೈಸ್, ನೀವು ನೋಡ್ಬೋದು ಇದು ಹೇಗಿತ್ತು ಮುಂಚೆ ಅಂತ. ಸೊ ಇಟ್ ವಾಸ್ ಟೋಟಲಿ ಮೆಸ್ಡ್ ಅಪ್, ಅಂದರೆ ಫುಲ್ಲು ಗಲೀಜಾಗಿ ಏನೂ ಕೂಡ ಇಲ್ಲದೆ ಸೊ ಇತ್ತು. ಈ ರೀತಿ ಇತ್ತಿದು, ನೀವು ನೋಡ್ಬೋದು ಹೇಗಿತ್ತು ಅಂತ. ಇದು ನಾವು ಬಂದು ನೋಡಿದ ದಿನ ಇದು. ಈ ರೀತಿ ಇತ್ತು. ಸೊ ಇದನ್ನು ನಾವು ರೆಡಿ ಮಾಡಿಸೋಷ್ಟರಲ್ಲಿ ಈ ಥರ ಸ್ಲ್ಯಾಬ್ ಮಾಡಿಸಿ, ಅದಾದಮೇಲೆ ಫ್ಲೋರಿಂಗ್ ಮಾಡಿಸಿ, ಆ ಸ್ಲ್ಯಾಬ್ ಗ್ರಾನೈಟ್ ಕಲ್ಲು ಹಾಕಿಸಿ, ಆ್ಯಸ್ ನಾವು ತುಂಬ ಡೀಪ್ ಫ್ರೈಯರು ಅದೆಲ್ಲ ಇಡೋದ್ರಿಂದ ಕಲ್ಲು ಹಾಕಿಸ್ಬೇಕು ಅಂತ ಅಂದರು, ವುಡ್ ಆಗಲ್ಲ ಅಂತ. ಸೊ ಅದಕ್ಕೆ ಸಪ್ರೇಟಾಗಿ ಗ್ರಾನೈಟ್ ಹಾಕಿಸಿ, ಆ್ಯಂಡ್ ಕಬ್ಬಣನೆಲ್ಲ ಪೇಂಟ್ ಮಾಡಿ, ಸೊ ಈ ಥರ ಫ್ಲೋರಿಂಗ್ ಮಾಡಿಸಿ. ಬಿಕಾಸ್ ಕೆಳಗಡೆ ಕಬ್ಬಣ ಇರೋದ್ರಿಂದ ಅದು ರಸ್ಟ್ ಹಿಡಿಬೋದು, ಅದು ಕಾಲಿದಾಗತ್ತೆ ಅಂತ ಅದಕ್ಕೆ ಫ್ಲೋರಿಂಗ್ ಎಲ್ಲ ಮಾಡಿಸಿ ಪ್ರಾಪರಾಗಿ ಎಲ್ಲನೂ ಸೆಟ್ ಮಾಡಿ, ದೆನ್ ಬೋಡಿಯು ಅಷ್ಟೇ ನೈಟ್ 11:30ವರೆಗೂ ಆಯಿತು ಈ ಕೆಲಸ ಅಂತೂ. ಸೊ ಲೈಟಿಂಗು ಮತ್ತು ಬೋರ್ಡ್ ವರ್ಕು ಇದೆಲ್ಲನೂ ಮಾಡಿಸಿ. ಸೊ ನೋಡ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ, ಚೀಕೂಸ್ ಕೆಫೆ. ಸೊ ನಂಗೆ ಆ ನೇಮ್ ನೋಡ್ಬಿಟ್ಟು ಮತ್ತೆ ನಾನು ಮಮ್ಮಿ ಇಬ್ಬರೂ ತುಂಬ ಎಮೋಷನ್ ಆಗಿಬಿಟ್ವಿ. ಸೊ ಚೀಕೂಸ್ ಕೆಫೆ ಅಂತ ನೋಡಿದಾಗ, ಬಿಕಾಸ್ ಚೀಕೂನ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ನಾನು ಮಮ್ಮಿ, ನಾವಿಬ್ರಿಗೂ ಅಂದ್ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಸೊ ಸಡನ್ನಾಗಿ ಚೀಕೂಸ್ ಕೆಫೆ ಅಂತಲ್ಲಿ ಹಾಕಿ ದೊಡ್ಡದಾಗಿ ನೋಡಿದ ತಕ್ಷಣ ತುಂಬ ಎಮೋಷನ್ ಆಗಿಬಿಟ್ವಿ. ವಿ ಲಿಟ್ರಲಿ ಕ್ರೈಡ್. ದೆನ್ ಇಲ್ಲಿ ಮುಂದೆಗಡೆನೂ ಈ ಥರ ಒಂದು ಬೋರ್ಡ್ ಹಾಕಿಸಿದ್ವಿ. ಸೊ ಎವ್ರಿಥಿಂಗ್ ಹೆಂಗೆ ಅಂತಂದರೆ ತುಂಬ ಪ್ಲ್ಯಾನ್ ಮಾಡಿ ಇರೋದನ್ನು ಹೇಗೆ ಬ್ಯೂಟಿಫುಲ್, ಅಂದರೆ ಇದು ಸ್ಮಾಲ್ ಸ್ಪೇಸ್ ಇದ್ರೂ ಇದು ಹೇಗೆ ಏಸ್ಥೆಟಿಕ್ ಆಗಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿದ್ದು ಕಾಣೋ ಥರ ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಎಸ್, ಫೈನಲಾಗಿ ನಾವು ಅಂದ್ಕೊಂಡಂಗೆ ಆಲ್ಮೋಸ್ಟ್ ಎಲ್ಲನೂ ಬಂದಿದೆ, ನೋಡ್ಬೋದು ನೀವು. ಸೊ ಇಲ್ಲೂ ಅಷ್ಟೇ ಈ ಥರ ಒಂದು ಇದ್ರ ಮೇಲೇ ಒಂದು ಚೀಕೂಸ್ ಕೆಫೆ ಅಂತ ಚಿಕನ್ ಬಕೆಟ್ ಮೇಲೇ ಹಾಕ್ಸಿದ್ವಿ. ಸೊ ನಾನು ಆ ಒಂದು ಲೋಗೋ ಕ್ರಿಯೇಟ್ ಮಾಡಿರೋದ್ರಿಂದ ಡಿಸೈನ್ ಮಾಡಿರೋದ್ರಿಂದ ಆಗ್ಬೋದು, ಎಲ್ಲ ನಾನೇ ಓನಾಗಿಯೇ ಡಿಸೈನ್ ಮಾಡಿದ್ದು ಎವ್ರಿಥಿಂಗ್. ಸೊ ನೀವು ನೋಡ್ಬೋದು ಫೈನಲ್ ಲುಕ್ ಹೇಗೆ ಬಂತು ಅಂತ. ಸೊ ಇದು ನೈಟ್ ನೋಡಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಗೈಸ್, ಇದು ಬಂದುಬಿಟ್ಟು ಹಿಂದಿನ ದಿವಸ, ನಮ್ಮದು ಓಪನಿಂಗ್ ನಾಳೆ ಮಾಡಬೇಕು. ಬಟ್ ಹಿಂದಿನ ದಿವಸ ಏನಾಗೋಯಿತು ಅಂತಂದರೆ, ಗ್ಯಾಸು ತೊಗೊಂಡಿದ್ದೀವಿ ಡೀಪ್ ಫ್ರೈಯರು, ಬಟ್ ಇಟ್ಸ್ ನಾಟ್ ವರ್ಕಿಂಗ್. ಅದರದ್ದು ಏನೋ ಒಂದು ಸಣ್ಣ ಮೈನ್ಯೂಟ್ ಪ್ರಾಬ್ಲಮ್ ಆಗಿದೆ. ಬಟ್ ಇದನ್ನು ನಾನು ಕೊಯಂಬತ್ತೂರಿಂದ ತರಿಸ್ಕೊಂಡಿರೋದು. ಸೊ ಇಲ್ಲಿ ಎಲ್ಲೂ ಅದನ್ನು ಮಾಡಲ್ಲ, ಅದರದ್ದು ಪ್ರಾಡಕ್ಟ್ ಸಿಗಲ್ಲ, ಅದನ್ನು ವಾಲ್ವೋ ಸಮಥಿಂಗ್ ಇಲ್ಲಿಲ್ಲ ಅಂತ ಹೇಳಿಬಿಟ್ರು. ಸೊ ನಾಳೆ ಮಾರ್ನಿಂಗ್ ಓಪನಿಂಗ್ ಇದೆ, ಬಟ್ ಇದು ವರ್ಕ್ ಆಗ್ತಾಯಿಲ್ಲ. ಐ ವಾಸ್ ಲೈಕ್ ಟೋಟಲಿ ಟೆನ್ಸ್ಡ್. ಅರ್ಧ ದಿನ ನಂದು ಇಲ್ಲೇ ಹೋಯಿತು, ತುಂಬ ಕೆಲಸಗಳಿತ್ತು ಇನ್ನೂ ಮಾಡೋವಂಥದ್ದು. ಬಟ್ ಫೈನಲಿ ಹೇಗೋ ಮಾಡಿ
ವಿ ಡಿಡ್ ಇಟ್. ಸೊ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಲಿಲ್ಲ ಓಪನಿಂಗ್, ವಿ ಡಿಡ್ ಇಟ್ ಇನ್ ದಿ ಈವ್ನಿಂಗ್. ಯಾಕೆ ಅಂತಂದರೆ ಈವ್ನಿಂಗ್ ಅಂದರೆ ಒಂದು 2-3 ಗಂಟೆ ಮೇಲೆ ಮಾಡಿದ್ವಿ. ಮಾರ್ನಿಂಗ್ ಅದೇ ನಾನು ಹೇಳ್ದಂಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ರೆಡಿ ಆಗಿರಲಿಲ್ಲ. ಸೊ ಫ್ಯೂ ಇಶ್ಯೂಸಿಂದ ವಿ ಕುಡಂಟ್ ಡೂ ಇಟ್. ಸೊ ವಿ ಡಿಡ್ ಅವರ್ ಓಪನಿಂಗ್ ಸೆರೆಮನಿ, ಅಥವಾ ಓಪನಿಂಗ್ ಏನಿತ್ತು ಅದನ್ನು ನಾವು ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ವಿ. ಹೀಗೆ ನಮ್ಮ ಓಪನಿಂಗ್ ಆಯಿತು. ಸೊ ಈವ್ನಿಂಗ್ ಒಂದು 3:34 ಹಂಗೆ ಓಪನಿಂಗ್ ಮಾಡಿದ್ದು. ಸೊ ಎಸ್, ಫೈನಲಿ ಸಕ್ಸಸ್ಫುಲಿ ಚೀಕೂಸ್ ಕೆಫೆ ಈಸ್ ಓಪನ್ ಗೈಸ್. ಆ್ಯಂಡ್ ಈವ್ನಿಂಗ್ ಲುಕ್ ಹೀಗಿರುತ್ತೆ ಆ್ಯಂಡ್ ಮಾರ್ನಿಂಗ್ ಹೀಗೆ ಕಾಣುತ್ತೆ. ಸೊ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಇಟ್ ಲುಕ್ ಸೋ ಬ್ಯೂಟಿಫುಲ್, ಸೋ ಕ್ಯೂಟ್. ನನಗೇ ತುಂಬ ಇಷ್ಟ ಇದೆ, ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ. ಸೊ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಚೀಕೂಸ್ ಕೆಫೆ. ಸೊ ಎಸ್ ಗೈಸ್, ಈಗ ನೀವು ನೋಡಿರ್ತೀರ. ಸೊ ಹೇಗಿತ್ತು ಅದು ನಾವು ಪರ್ಚೇಸ್ ಮಾಡಿದಾಗ, ಅದು ಹೋಗಿ ನೋಡಿದ್ದಾಗ, ಆ್ಯಂಡ್ ಅದನ್ನು ನಾವು ಹೇಗೆ ಒಂದು ಫ್ಲೋರಿಂಗಿಂದ ಹಿಡಿದು ಅದಕ್ಕೆ ಟೇಬಲ್ಸು, ಗ್ರಾನೈಟು, ಈಚ್ ಆ್ಯಂಡ್ ಎವ್ರಿಥಿಂಗ್ ಅದಕ್ಕೆ ನಾವು ಮಾಡಿಸಿದ್ದೀನಿ ಅಂತ. ಇಟ್ ಟುಕ್ ರಿಯಲಿ ಲಾಟ್ಸ್ ಆಫ್ ಟೈಮ್, ಎನರ್ಜಿ, ಲೈಕ್ ಕಂಪ್ಲೀಟಾಗಿ ಓಡಾಡಿದ್ದು ತುಂಬ ಅಂದರೆ ತುಂಬಾ ಟಫ್ ಇತ್ತು. ಬಟ್ ಎಸ್, ಅದು ಚೆನ್ನಾಗಿ ಬಂತು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ ಫಾರ್ ದ್ಯಾಟ್. ದಿಸ್ ಇಸ್ ಲೊಕೇಟೆಡ್ ಇನ್ ನಾಗರಬಾವಿ BDA ಕಾಂಪ್ಲೆಕ್ಸ್ ಅಂತ. ಸೊ ಗೈಸ್, ಯಾರೆಲ್ಲ ನಿಯರ್ ಬೈ ಇದ್ದೀರಾ, ಡೂ ವಿಸಿಟ್ ಚೀಕೂಸ್ ಕೆಫೆ. ಅಂತೂ ಯಾರು ಎಲ್ಲೇ ಇರಲಿ ಗೈಸ್, ಚೀಕೂಸ್ ಕೆಫೆನ ಬಂದು ವಿಸಿಟ್ ಮಾಡಿ ಆ್ಯಂಡ್ ಹೇಗಿದೆ ಅಂತ ನನಗೆ ತಿಳಿಸಿ. ಸೊ ಈಚ್ ಆ್ಯಂಡ್ ಎವ್ರಿಬಡೀಸ್ ರಿವ್ಯೂ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಬಡಿ ಆರ್ ವ್ಯಾಲ್ಯೂಯಬಲ್ ಟು ಮೀ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಾ ಅಥವಾ ನನ್ನ ವ್ಲಾಗ್ನ ಯಾರಾದರೂ ನೋಡ್ತಿದ್ದೀರಾ, ಡೂ ವಿಸಿಟ್ ಚೀಕೂಸ್ ಕೆಫೆ ಅಂತ ಹೇಳ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ಇಲ್ಲಿಂದ ನಾನು ಒಂದು ನ್ಯೂ ಬಿಗಿನಿಂಗ್, ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ವಿತೌಟ್ ಚೀಕು ಬಟ್ ವಿತ್ ಚೀಕು. ಚೀಕು ನನ್ನ ಜೊತೆನೇ ಇರ್ತಾನೆ. ವಿತ್ ಹಿಸ್ ಬ್ಲೆಸ್ಸಿಂಗ್ಸ್ ಈ ಚೀಕೂಸ್ ಕೆಫೆನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ I want to take Chiku's Cafe to next level. So something ಪುಟ್ಟದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಇಟ್ ಎಂಡ್ ಅಪ್ ಇನ್ ವೆರಿ ಬಿಗ್. ಸೊ ಎಸ್ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ. ಸೊ ಇನ್ಮೇಲೆ ನಾನು ವೀಕ್ಲಿ ಅಟ್ಲೀಸ್ಟ್ ಒಂದು ವ್ಲಾಗ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ 15 ಡೇಸ್ ಕಂಪ್ಲೀಟಾಗಿ ನಾನು ಇದಕ್ಕೆ ಓಡಾಡ್ತಿದ್ದೆ ಆ್ಯಂಡ್ ಲಾಸ್ಟ್ ಮಂತ್ ಫುಲ್ ಚೀಕೂಗೋಸ್ಕರ ನಾನು ಇದಾಗಿದೆ. ಸೊ ದಟ್ ಇಸ್ ದ ರೀಸನ್ಸ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಈಗ ಚೀಕೂಸ್ ಕೆಫೆ ಓಪನ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗಿದೆ ಆ್ಯಂಡ್ ಇವಾಗ ಸ್ವಲ್ಪ ಟೈಮ್ ಸಿಕ್ತು ನನಗೆ ವ್ಲಾಗ್ ಮಾಡೋದಕ್ಕೆ. ಸೊ ಇನ್ಮೇಲಿಂದ ನಾನು ಪ್ರಾಪರಾಗಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇದ್ರದ್ದು ಪ್ರಾಸೆಸ್ ಹೇಗಾಯಿತು, ಎಷ್ಟೆಷ್ಟಾಯಿತು, ಯಾವ ಥರ ನಾನು ಇದನ್ನ ಮಾಡಿದೆ ಅಂತ ನಾನು ನಿಮಗೆ ಒಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ಆ ಕಂಪನಿ ಹೇಗಿತ್ತು ಅಂತ ಕೂಡ ನಾನೊಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಅಪ್ಕಮಿಂಗ್ ವೀಕ್ಲಿ ಒನ್ಸ್, ಲೈಕ್ ನನ್ನ ಒಂದು ವೀಕ್ ಹೇಗೋಯಿತು, ಅದೊಂದು ಡೇ ಹೇಗೋಯಿತು, ನನ್ನ ಕೆಫೆಲಿ ಏನೇನಿದೆ ಮೆನು ಅಲ್ಲಿ, ನಾನು ಅದನ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಕೂಡ ನಾನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒಂದು ವ್ಲಾಗ್ ನನ್ನ ಟೂರ್ ಕೂಡ ಮಾಡ್ತೀನಿ. ಇದೇ ರೀತಿ ನಾನು ಕನ್ಸಿಸ್ಟೆಂಟಾಗಿ ಫ್ರೀಕ್ವೆಂಟಾಗಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನನ್ನ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ಕೊತೀನಿ. ಎಸ್, ಐ ಜಸ್ಟ್ ವಾಂಟೆಡ್ ಟು ಗಿವ್ ದಿಸ್ ಇನ್ಫಾರ್ಮೇಷನ್ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಸ್ನ ನಾನು ಪ್ರಾಪರಾಗಿ ಹಾಕ್ತಾ ಇರ್ತೀನಿ, ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನನ್ನದು ನೆಕ್ಸ್ಟ್ ಯಾವುದೇ ಒಂದು ಅಪ್ಕಮಿಂಗ್ ವ್ಲಾಗ್ಸ್ ಬರ್ತಿರೋ ಅದು ಅಪ್ಡೇಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಎಸ್ ಗೈಸ್, ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆಗೆ ಅಲ್ಲಿ ಮೀಟ್ ಯು ಗೈಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.